ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ 2ನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜಿಬಿ, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಹರ್ಷವರ್ಧನ್, ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಯಶವಂತ್, ಡಾಕ್ಟರ್ ಮುರಳೀಮೋಹನ್, ಡಾಕ್ಟರ್ ಫಾರೂಕ್, ಡಾಕ್ಟರ್ ಮಂಜುಳಾ, ಡಾಕ್ಟರ್ ಹೇಮಾಶ್ರೀ, ಡಾಕ್ಟರ್ ರಫೀಕ್, ಡಾಕ್ಟರ್ ಅನೀಸ್, ಡಾಕ್ಟರ್ ಮುದೋಳೆ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಚಂದ್ರಲೇಖ ಹಾಗೂ ಇನ್ನೂ ಅನೇಕ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ, ಬೆಳಗಿ ಬಾ ಒಳೆದು ಬಾ, ಬೆಳಗಿ ಬಾ ಒಳೆದು ಬಾ ಗಣಪತಿ ಗಣಪತಿ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಬಾ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. 8ರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಏಡ್ಸ್ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ. 2011ರಿಂದ ಏಡ್ಸ್ ರೋಗಿಗಳ ಬಗ್ಗೆ ಇರುವಂತಹ ಒಂದು ಕಳಂಕವನ್ನ ತಡೆಯೋದಕ್ಕೆ ಮತ್ತೆ ಏಡ್ಸ್ ರೋಗದಿಂದ ಬರುವಂತಹ ಸಾವನ್ನ 0 ಮಾಡಲಿಕ್ಕೋಸ್ಕರ 0ಗೆ ಕನ್ನಿ ಎಂಬ ಘೋಷವಾಕ್ಯವನ್ನು ಇಟ್ಟುಕೊಂಡು ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಸಂಸ್ಥೆಗಳಲ್ಲಿ ಇದನ್ನ ಮಾಡಬೇಕು ಅಂತ ಉದ್ದೇಶಿಸಿ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕು ನಾವು ಆಚರಿಸ್ತಾ ಇದ್ದೀವಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ಮರೆದೇವು ಮರವ ತೆರೆದೇವು ಮನವ, ಎರೆದೇವು ಒಲವ ಹಿರಿ ನೆನಪ, ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಟ್ ಮಾನವನಲ್ಲಿ ಫಸ್ಟ್ ಡಿಟೆಕ್ಟ್ ಆಗಿದ್ದು 1955ರಲ್ಲಿ. ಅದಾದಮೇಲೆ ಅದು ಸೌತ್ ಆಫ್ರಿಕಾ ಕಾಂಗೋ ಅಂತ ಒಂದು ಪ್ರದೇಶದಲ್ಲಿ ಇದು ಫಸ್ಟ್ ಕೇಸ್ ಡಿಟೆಕ್ಟ್ ಆಯಿತು. ಆಮೇಲೆ ಏನಾಯಿತು, ಇದು ಮಾನವನಿಗೆ ಹರಡೋದು ತುಂಬ ಜಾಸ್ತಿ ಆದಾಗ 1988ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಇದು ಹೀಗೆ ಬಿಟ್ಟರೆ ಮಾನವ ಕುಲಕ್ಕೆ ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಇದು ಹೀಗೆ ಬಿಡಬಾರ್ದು ಅಂತ ಹೇಳಿ 1988ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ವಿಶ್ವ ಏಡ್ಸ್ ದಿನಾಚರಣೆನ ಮಾಡೋಣ. ಏನಕ್ಕೆ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ನಮ್ಮ ಆರೋಗ್ಯ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಇದಾಗಲಿ 3 ಪಿಲ್ಲರ್ಗಳು ನಮಗೆ ಬಹು ಮುಖ್ಯವಾಗಿರ್ತದೆ. ಒಂದು ನಮ್ಮ ವಿದ್ಯಾರ್ಹತೆ, ಎಜುಕೇಷನ್, ಇಲಿಟ್ರಸಿ, ಪಾವರ್ಟಿ ಅಂತೀವಿ. ಎಜುಕೇಷನ್ನೇ ಬೇರೆ, ಇಲ್ಲಿಟ್ರಸಿ ಬೇರೆ. ಎಲ್ಲ ಎಜುಕೇಟೆಡ್ ಇರ್ತಾರೆ, ಲಿಟ್ರೇಟ್ಸ್ ಯಾರೂ ಇರಲ್ಲ. ಅಂಥವರಿಗೋಸ್ಕರ ಈ ಎಜುಕೇಷನ್, ಲಿಟ್ರಸಿ, ಪಾವರ್ಟಿ ಇವು 3ನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಈ ಹೆಚ್ಚಿನದಾಗಿ HIV ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿಸೋ ರೀತಿಲಿ. ಯಾಕೆಂದರೆ ನಾವು ಈಗ ಲಾಸ್ಟ್ ಒಂದು ವರ್ಷದಿಂದ ನಾನು ಏಪ್ರಿಲ್ 25ರಿಂದ ನಮ್ಮ ಅಕ್ಟೋಬರ್ 25 ಈ ತಿಂಗಳವರೆಗೂ ಮೇಡಮ್ 6000 ಕೇಸನ್ನ ನಾವು ಇಲ್ಲಿ ರಕ್ತ ಪರೀಕ್ಷೆ ಮಾಡಿದ್ದೀವಿ. ಮಾಗಡಿ 1ರಲ್ಲೇ 6000 ಕೇಸಲ್ಲಿ 10 ಕೇಸು ಪಾಸಿಟಿವ್ ಅಂತ ಬಂದಿದೆ. ಅವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನಮಗೆ ಈ ಥರ ತೊಂದರೆ ಇದೆ ಅಂತ. ಈ ಥರ ಒಂದು ಪತ್ತೆ ಹಚ್ಚುವ ಕಾರ್ಯಗಳು ಹೆಚ್ಚಿಗೆ ಆಗಬೇಕು. ಯಾಕೆಂದರೆ ಇದು ಇಂಡಿಯಾದಲ್ಲೇ ಫಸ್ಟ್ ಕೇಸು ಡಿಟೆಕ್ಟ್ ಆಗಿದ್ದು ನಮ್ಮ ಚೆನ್ನೈಯಲ್ಲಿ ಇಡೀ ಇಂಡಿಯಾದಲ್ಲೇ ಫಸ್ಟ್ ಕೇಸು. ಒಬ್ಬರು ಸೊಲೊಮಾನ್ ಅಂತ ಡಾಕ್ಟ್ರು, ರಕ್ತ ತಜ್ಞರು, ಅವರು ಸಸ್ಪೆಕ್ಟ್ ಮಾಡಿ ಇದನ್ನು ಇರಬಹುದೇನೋ ಅಂತ ಮಾಡಿದ್ದಕ್ಕೆ ಫಸ್ಟ್ ಅಲ್ಲಿ ಗೊತ್ತಾಯಿತು. ಅದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ಯಲ್ಲಮ್ಮ ಸವದತ್ತಿ ಪ್ಲೇಸ್ ತಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಫಸ್ಟ್ ನಮ್ಮದು ಕರ್ನಾಟಕದ್ದು HIV ಪೇಷಂಟ್ ಡಿಟೆಕ್ಟ್ ಆಯಿತು.
ಅದು ಏನಂದರೆ ಮಧ್ಯವಯಸ್ಕರ ಹುಡುಗರು, ಕರೆಕ್ಟ್ ನಮ್ಮದು ಅಡಲ್ಟ್ ಏಜ್ 17-18ರಿಂದ ಒಂದು 25 ವರ್ಷ, ಅದು ನಮ್ಮದು ಕರೆಕ್ಟ್ ಸ್ಟ್ರಾಂಗ್ ಪೀರಿಯಡ್ ಆಫ್ ಲೈಫ್ ಅಂತೀವಿ. ಆ ಏಜ್ಗೆ HIV ಪಾಸಿಟಿವ್ ಬಂದರೆ ಆ ಎಂಟೈರ್ ಫ್ಯಾಮಿಲಿ ಕತೆ ಏನಾಗಬೇಕು, ಏನಕ್ಕೆ ಈ ಥರ ಅಂತ ಇದು ನೋಡಿದಾಗ ಎಲ್ಲ ಆಟೋ ಡ್ರೈವರ್ಸು, ಬಸ್ ಡ್ರೈವರ್ಸು, ಟ್ರಕ್ ಡ್ರೈವರ್ಗಳು, ಲಾಂಗ್ ಮನೆ ಬಿಟ್ಟು ಹೊರಗಡೆಯಿಂದ ಬಂದು ಕೆಲಸ ಮಾಡೋಂಥವ್ರಿಗೆ ಹೆಚ್ಚಿನ ಈ HIV ಕೇಸ್ಗಳು ತುಂಬ ಬರ್ತಾ ಇತ್ತು. ಯಾಕೆ ಅಂದರೆ ಮುಂಚೆಲ್ಲ ಏನಾಗ್ತಿತ್ತು, HIV ಕಂಡ್ರೆ ನಾವೇ ಫಸ್ಟ್ ಹೆದರ್ತಾ ಇದ್ವಿ. ಆರೋಗ್ಯ ಇಲಾಖೆನೇ ಫಸ್ಟ್ ಹೆದರ್ತಾ ಇತ್ತು. ಯಾವ ಡಾಕ್ಟ್ರು ನಮಗೆ ಫಸ್ಟ್ ಕೇಸ್ ನಾನು ನೋಡಿದಾಗ, ನಾನು ಮಂಡ್ಯದ ಆಸ್ಪತ್ರೆಯಲ್ಲಿ, ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆಲ್ಲ ಏಣಿ ಹಾಕ್ಬಿಟ್ಟು ತೋರಿಸೋರು. ನೋಡಿ ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ಪೇಷಂಟ್ ಇದ್ದಾರೆ, ಅದು HIV ಪೇಷಂಟ್ ಅಂತ. ನಾವು ಒಬ್ಬೊಬ್ಬರೇ ಏಣಿ ಹಾಕ್ಬಿಟ್ಟು ಅವತ್ತೆಲ್ಲ ರಜಾ ತಗೋತಾ ಇತ್ತು, ನಮ್ಗೆ ಏನಾಗ್ಬಿಡುತ್ತೆ ಅಂತ. ಬಟ್ ಆ ಕಾಲ ಎಲ್ಲ ದೂರ ಹೊಟ್ಟೋಗಿದೆ. ಈಗ HIV ಪೇಷಂಟ್ಗೆ ನಾವು ಬರೀ ಸಡನ್ನಾಗಿ ಎಷ್ಟು ಥರದ ಎಲ್ಲ ತರಬೇತಿಗಳನ್ನು ಆರೋಗ್ಯ ಇಲಾಖೆಯವರು, ನಮ್ಮ ಆರೋಗ್ಯ ಇಲಾಖೆ ಜೊತೆಗೆ ಸುಮಾರು ಇಲಾಖೆಗಳು ಕೈ ಜೋಡಿಸಿದ್ದಾರೆ. 20ರಿಂದ 23 ಇಲಾಖೆಗಳು ನನ್ನ ಹತ್ರ ದಾಖಲಾತಿ ಇರುವಂಗೆನೇ ನಮ್ಮ HIV ಸೋಂಕಿತರಿಗೆ ಸಹಾಯ ಮಾಡ್ತಾ ಇದೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ, ನಾವು ಗೌರ್ಮೆಂಟ್ ಸಿಸ್ಟಮಲ್ಲಿ ಏನಂದರೆ ನಾವು ಹೆಚ್ಚಿಗೆ ಏನು ಕೆಲಸ ಮಾಡಬೇಕಾಗಿಲ್ಲ. ಸರ್ಕಾರ ನಮ್ಗೆ ಏನು ಹೇಳುತ್ತೋ ಗೈಡ್ಲೈನ್ಸು ಅಷ್ಟು ಮಾಡಿಬಿಟ್ರೆ ಬೇಕಾದಷ್ಟಾಗುತ್ತೆ. ನಾವು ಅದರಿಂದ ಹೆಚ್ಚಿಗೆ ಏನು ಮಾಡಬೇಕಾಗದ ಅವಶ್ಯಕತೆ ಇಲ್ಲ. ಆ ದೃಷ್ಟಿಯನ್ನು ಇಟ್ಕೊಂಡು ಯಾಕೆ ಈ HIV ಪೇಷಂಟ್ನ ನಾವು ಸಾಯಕ್ಕೆ ಬಿಡಬಾರ್ದು. ಯಾಕೆಂದರೆ ನನ್ನ ಹತ್ರ ಸೆಲೆಬ್ರಿಟಿಯಿಂದ ಹಿಡಿದು ಇದು ಗ್ರೂಪ್ ಡಿ ಅಥವಾ ಕೆಲಸ ಮಾಡೋವಂಥ ಅಷ್ಟಲಿ ಅಂಥವ್ರು ಪೇಷಂಟ್ ನನ್ನ ಹತ್ರ ಇದ್ದಾರೆ. 12 ವರ್ಷದಿಂದ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಈ ಮಾರಣಾಂತಿಕ ಕಾಯಿಲೆ ಅಂತ ಬಂದರೆ ತಕ್ಷಣ ಇದ್ರ ಜೊತೆಗೆ ಇನ್ನೊಂದು 4-5 ಕಾಯಿಲೆಗಳು ಸೇರ್ಕೊಂಡ್ಬಿಡುತ್ತೆ ಮೇಡಮ್. ಒಂದು TB ಆಗಿರ್ಬೋದು, ಒಂದು ಜಾಂಡಿಸ್ ಆಗಿರ್ಬೋದು, ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು. ಇದು ಏನಕ್ಕೆ ಅಂದರೆ ಇದಕ್ಕೆ ಈ 3 ಇದಕ್ಕೆ ಎಜುಕೇಷನ್ ಮಾನದಂಡ ಅಲ್ಲ, ನಮಗೆ ತಿಳುವಳಿಕೆ ಹೆಚ್ಚಿನದಾಗಿ ಇರೋದಿಲ್ಲ. ಆ ತಿಳುವಳಿಕೆಗಳನ್ನು ನಾವು ಆರೋಗ್ಯ ಇಲಾಖೆಯವರು ಫಸ್ಟ್ ನಾವು ತಿಳ್ಕೊಂಡು ಇದರಿಂದ ಏನು ತೊಂದರೆ ಆಗಲ್ಲ, ಹೇಗೆ ಅವರಿಗೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸಬೇಕು, ಅವ್ರಿಗೂ ಒಂದು ಭವಿಷ್ಯ ಇದೆ, ಈ ಥರ ಎಲ್ಲ ಒಂದು ನಾವು ಉತ್ತೇಜನ ಮಾಡಿ ಈ ಸಾವನ್ನು ತಡೆಗಟ್ಟಬೇಕು ಅನ್ನೋ ದೃಷ್ಟಿಯಿಂದ ಈ ಅಡೆತಡೆಗಳು ಏನೇನಿದಾವೋ ನಮ್ಮ HIV ಕಾರ್ಯಕ್ರಮದಲ್ಲಿ ಪೇಷಂಟ್ಸ್ಗೆ ಅನುಕೂಲ ಆಗೋ ರೀತಿಗೆ ಆ ಅಡೆತಡೆಗಳನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು. ಉದಾಹರಣೆ ವೈರಸ್ HIV ಮತ್ತು AIDS ಎರಡು ಬೇರೆ ಬೇರೆ ಎಂಟಿಟೀಸ್. HIV ಏನಿದ್ರು ಬರೀ ಇನ್ಫೆಕ್ಷನ್ ಆಗಿರುತ್ತೆ, 6 ತಿಂಗಳಲ್ಲಿ ಸೀರೋ ಕನ್ವರ್ಷನ್ ಅಂತ ಆಗುತ್ತೆ, ಅದು ಕಾಯಿಲೆಗೆ ಕನ್ವರ್ಟ್ ಆಗುತ್ತೆ. AIDS ಅಂತ ಏನು ಯಾವಾಗ ಕರಿತೀವಿ ಅಂತ ಹೇಳಿದ್ರೆ CD4 ಅನ್ನೋದು ಲೆಸ್ ದನ್ 200 ಆದಾಗ AIDS ಅಂತ ಕರಿತೀವಿ. ಅವಾಗ ಆಪರ್ಚುನಿಟಿ ಇಂಡಸ್ಟ್ರಿ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ. ಬೇರೆ TB ಆಗಲಿ, ನ್ಯೂಮೋನಿಯಾ ಆಗಲಿ, ಬೇರೆ ಕ್ಯಾನ್ಸರ್, ಅದು ಇದು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಅದನ್ನು AIDS ಅಂತ ಕರಿತೀವಿ. ಸೊ HIV AIDS ಎರಡು ಬೇರೆ ಬೇರೆ. HIV ಹೇಗೆ ಹರಡುತ್ತೆ ಅಂತ, ಸೊ HIV ಮೇಯ್ನಾಗಿ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಅಂತ ಹರಡುವಂಥ ಕಾಯಿಲೆ, ಹಾಗೂ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಸೊ ತಾಯಿಯಿಂದ ಮಗುವಿಗೆ ಬರುವಂಥ ಕಾಯಿಲೆ, ಹಾಗೂ IV ಡ್ರಗ್ ಅಬ್ಯೂಸರ್ಸ್, IV ಇಂಜೆಕ್ಷನ್ ಸೇಮ್ ನೀಡಲಲ್ಲಿ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಅದರಿಂದ ಹರಡುತ್ತೆ. ಹಾಗೂ MSM, ಮೆನ್ ಹೂ ಹ್ಯಾವ್ ಸೆಕ್ಸ್ ವಿತ್ ಮೆನ್ ಅಂಥವರಲ್ಲಿ ತುಂಬ ಹೆಚ್ಚಿಗೆ ಹರಡುವಂಥ ಕಾಯಿಲೆ. ಸೊ ಇದ್ರದ್ದು ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳಿದ್ರೆ ಮೇಯ್ನಾಗಿ ಜ್ವರ ಬರುತ್ತೆ, 2 ತಿಂಗಳು ಜ್ವರ ಇರುತ್ತೆ. ಆಮೇಲೆ ತುಂಬ ಬೇದಿ ಆಗ್ತಾ ಇರುತ್ತೆ, ಕುತ್ತಿಗೆ ಕಗ್ಗಳಲ್ಲೆಲ್ಲ ಗಂಟು ಬರುತ್ತೆ, ಮೈಕೈ ನೋವು ಬರುತ್ತೆ, ಜಾಯಿಂಟ್ ಪೇನ್ಸ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ಲಕ್ಷಣಗಳು, ಅದನ್ನು ತಕ್ಷಣ ಅದಕ್ಕೆ ಬಂದು ಟೆಸ್ಟ್ ಮಾಡಿಸ್ಕೋಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗು ಹಾಗೂ ಟ್ರೀಟ್ಮೆಂಟ್ ಎರಡೂ ಉಚಿತ ಆಗಿರೋದ್ರಿಂದ ಸೊ ಎಲ್ಲರೂ ಅದನ್ನು ಒಂದು ಮಾಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ಹೇಗೆ ಶುಗರು ವಾಸಿ ಆಗಲ್ಲ, ಹಾಗೆ HIV ಕ್ಯೂರ್ ಇಲ್ಲ, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅದನ್ನು ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಚೆನ್ನಾಗಿ ಮಾಡ್ಬೋದು. ಸೊ ಅದರಿಂದ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಅದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ, CD4 ಕೌಂಟ್ ಚೆನ್ನಾಗಿ ಇಟ್ಕೊಂಡ್ರೆ ಅದರಿಂದ ಅವ್ರಿಗೆ ಬೇರೆ ಏನೂ ತೊಂದರೆ ಆಗೋದಿಲ್ಲ. ಈಗಾಗಲೇ ಯಶವಂತ್ ನಿಮಗೆ HIV ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾನು HIV ಪೀಡಿಯಾಟ್ರಿಕ್ಸಲ್ಲಿ ನನ್ನ ಮಕ್ಕಳು ತಜ್ಞರಾಗಿರೋದ್ರಿಂದ ಮಕ್ಕಳಲ್ಲಿ HIV ಬಗ್ಗೆ ಏನಿರುತ್ತೆ ಹೇಳ್ತೀವಿ. ಸೊ ಮಕ್ಕಳು ಅಲ್ಲಿ ಡಿಫ್ರೆಂಟು, ಅಡಲ್ಟ್ಸಲ್ಲಿ ಡಿಫ್ರೆಂಟ್, ವಯಸ್ಸಾದವರಲ್ಲಿ ಡಿಫ್ರೆಂಟು, ಮಕ್ಕಳಲ್ಲಿ ಡಿಫ್ರೆಂಟ್. ಯಾಕೆ ಅಂದರೆ ಮಕ್ಕಳು ಅನ್ನೋದು ಒಂದು ಡೈನಮಿಕ್ ಪ್ರೋಸೆಸ್. ಅಂದರೆ ಮಕ್ಕಳಲ್ಲಿ ಏನಾಗುತ್ತೆ, ಬೆಳೀತಾ ಇರ್ತಾರೆ, ಹೈಟ್ ಜಾಸ್ತಿ ಆಗ್ತಾ ಇರ್ತಾರೆ, ತೂಕ ಜಾಸ್ತಿ ಆಗ್ತಾ ಇರ್ತಾರೆ. ಒಂದೇ ಕಾಯಿಲೆ ಒಂದೊಂದು ಏಜಲ್ಲಿ ಒಂದೊಂದು ಥರ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ. ಅಡಲ್ಟ್ ಅಂದರೆ ಸ್ಟ್ಯಾಟಿಕ್, ಅವ್ರು ಬೆಳೆದ್ಬಿಟ್ಟಿರ್ತಾರೆ, ಹೈಟು ಬೆಳೆಯಲ್ಲ, ಆಮೇಲೆ ತೂಕ ಮಾತ್ರ ಬೇರೆ ಆಗ್ತಾ ಇರುತ್ತೆ, ಬಟ್ ಮ್ಯಾನಿಫೆಸ್ಟೇಷನ್ಸ್ ಒಂದೇ ಥರ ಇರುತ್ತೆ. ಸೊ ಇದರಲ್ಲಿ ನಾವು ಏನು ಹೇಳ್ತೀವಿ, ಇನ್ಫ್ಯಾನ್ಸಿ ಅಂತ ಹೇಳ್ತೀವಿ. ಇನ್ಫ್ಯಾನ್ಸಿ ಅಂದರೆ ಹುಟ್ಟಿದಾಗಿನಿಂದ 1 ಇಯರ್ವರೆಗೂ ಇನ್ಫ್ಯಾನ್ಸಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಚೈಲ್ಡ್ಹುಡ್ಡು ಮತ್ತು ಅಡೋಲಸೆಂಟ್, ಈ 3 ಸ್ಟೇಜಲ್ಲಿ ಮ್ಯಾನಿಫೆಸ್ಟೇಷನ್ಸು ಡಿಫ್ರೆಂಟ್ ಆಗಿರುತ್ತೆ. ನಾಟ್ ಓನ್ಲಿ HIV, ಆಲ್ ಡಿಸೀಸಸ್. ಫಾರ್ ಎಕ್ಸಾಂಪಲ್ ಎಂಟ್ರಿಕ್ ಫೀವರ್ ಕ್ಯಾನ್ ಪ್ರೆಸೆಂಟ್ ಲೈಕ್ ಎ ಸೆಪ್ಸಿಸ್, ಸೆಪ್ಟಿಸಿಮಿಯಾ ಥರ ಮಕ್ಕಳಲ್ಲಿ ಬರ್ಬೋದು.
ಆಮೇಲೆ ಸಿವಿಯರ್ ಇನ್ಫೆಕ್ಷನ್ ಇರುತ್ತೆ, ಜ್ವರ ಇರಲ್ಲ, ಹೈಪೋಥರ್ಮಿಯಾ ಆಗುತ್ತೆ, ಮಕ್ಕಳು ಬಾಡಿ ತಣ್ಣಗಾಗ್ಬಿಡುತ್ತೆ, ತುಂಬ ಜಾಸ್ತಿ ಇನ್ಫೆಕ್ಷನ್ ಇರ್ತಾರೆ. ಸೊ ಹಾಗಾಗಿ ಬಿಕಾಸ್ ಆಫ್ ದ ಡೈನಮಿಕ್ ಪ್ರೋಸೆಸ್ ಮ್ಯಾನಿಫೆಸ್ಟೇಷನ್ಸ್ ಆರ್ ಡಿಫರೆಂಟ್ ಅಟ್ ವೇರಿಯಸ್ ಸ್ಟೇಜಸ್. ಸೊ ಹಾಗಾಗಿ ನಾವು 3 ಕ್ಯಾಟಗರಿ ಮಾಡ್ತೀವಿ. ಇನ್ಫೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ಅಟ್ ಬರ್ತ್ HIV ಇಂದ ಹುಟ್ಟಿರೋ ಮಗು, ತಾಯಿಗೆ HIV ಇದ್ರೂ ಮಗುಗೆ HIV ಇದ್ರೂ ಅಟ್ ಬರ್ತ್ ಬೇಬಿ ವಿಲ್ ಬಿ ನಾರ್ಮಲ್. ಮೋಸ್ಟ್ ಆಫ್ ದ ಬೇಬೀಸ್ ವಿಲ್ ಬಿ ನಾರ್ಮಲ್. ಸೊ ಆಮೇಲೆ ಬೆಳೀತಾ ಅವ್ರಿಗೆ ಮ್ಯಾನಿಫೆಸ್ಟೇಷನ್ಸ್ ಶುರುವಾಗುತ್ತೆ. ಏನು ಬರುತ್ತೆ? ಇಂಪಾರ್ಟೆಂಟು ಫೇಲ್ಯೂರ್ ಟು ಥ್ರೈವ್, ಅಂದರೆ ತೂಕ ಬರಲ್ಲ ಮಕ್ಕಳು. ಈಗ ಹುಟ್ಟಿದಾಗ ನಾರ್ಮಲ್ ಆಗಿ 2.5-3 kg ಇರಬೇಕಾಗುತ್ತೆ. 5 ತಿಂಗಳು 6 ತಿಂಗಳಿಗೆ ಡಬಲ್ ಆಗುತ್ತೆ, 1 ವರ್ಷಕ್ಕೆ ಬರ್ತ್ ವೇಟ್ ಟ್ರಿಪಲ್ ಆಗುತ್ತೆ. ಆಮೇಲೆ ಫಾರ್ಮುಲಾ ಇದೆ ಏಜ್ ಇಂಟು 2+8 ಅಂತ. ಸೊ ಇದೇನಾಗುತ್ತೆ, 5 ತಿಂಗಳು ಡಬಲ್ ಆಗೋ ಮಗು ಡಬಲ್ ಆಗಲ್ಲ. ಹುಟ್ಟಿದಾಗ 2.5 kg ಇದ್ರೆ ಕಡಿಮೆ ಆಗ್ಬೋದು ತೂಕ ಪ್ರಾಪರಾಗಿ ಎಷ್ಟು ಗೈನ್ ಆಗಬೇಕೋ ಅಷ್ಟು ಗೈನ್ ಆಗದೆ ಇರ್ಬೋದು. ಸೊ ಆವಾಗ ನಾವು ಸಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಇನ್ಫ್ಯಾನ್ಸಿಲಿ ಎಸ್ಪೆಷಲಿ ನ್ಯೂ ಬಾರ್ನಲ್ಲಿ ಓರಲ್ ಥ್ರಶ್ ಅಂತ ಹೇಳ್ತೀವಿ, ಅಂದರೆ ಕ್ಯಾಂಡಿಡಿಯೋಸಿಸ್, ಓರಲ್ ಕ್ಯಾಂಡಿಡಿಯೋಸಿಸ್. ಈ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಏನಾದರೂ ಪದೇ ಬರ್ತಾ ಇದ್ರೆ ಅಗೇನ್ ವಿ ವಿಲ್ ಥಿಂಕ್ ಆಫ್ ಇಮ್ಯುನೋ ಡೆಫಿಷಿಯನ್ಸಿ, ಪ್ರಾಬಬಲಿ HIV ಅಂತ ಥಿಂಕ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟು ಪೆರಟಿಡ್ ಸ್ವೆಲ್ಲಿಂಗ್. ಮಕ್ಕಳಲ್ಲಿ ಪೆರಟಿಡ್ ಸ್ವೆಲ್ಲಿಂಗ್ ಪ್ರೆಸೆಂಟೇಷನ್ ಇದ್ದರೆ ಇಲ್ಲಿ ಪೆರಟಿಡ್ ಗ್ರಂಥಿ ಅಂತ ಇರುತ್ತೆ, ಇದು ದಪ್ಪ ಆಗಿರುತ್ತೆ, ಇದು ಮಾಂಸಲ್ಲೂ ದಪ್ಪ ಆಗುತ್ತೆ, HIV ಕೂಡ ದಪ್ಪ ಆಗುತ್ತೆ. ಮೊದಲಿಗೆ ನಾನು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಕಾನೂನು ಸೇವೆಗಳ ಸಮಿತಿಯಲ್ಲಿ ಇರುವಂಥ ಸವಲತ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 1987ರಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ಜಾರಿಗೆ ಬಂದಿರುತ್ತೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂದರೆ ಎಲ್ರಿಗೂ ಉಚಿತವಾಗಿ ಕಾನೂನು ಸೇವೆ ಕೊಡೋದು. ಏಕೆಂದರೆ ಎಲ್ರಿಗೂ ಬಂದ್ಬಿಟ್ಟು ಕೋರ್ಟಲ್ಲಿ ಫೈಟ್ ಮಾಡಿ ಮೋರವರ್ ಯಾರು ಎಲ್ಲ ಕೇಳೋರು ಇರ್ತಾರೆ, ಈಗ ಎಜುಕೇಟೆಡ್ಸ್ ಇರ್ತಾರೆ, ಇಲ್ಲ ಹಳ್ಳಿಯಿಂದ ಬರೋರು ಇರ್ತಾರೆ, ಅವ್ರಿಗೆ ಯಾರಿಗೂ ಹೆಂಗೆ ನಾವು ಕೋರ್ಟ್ಗೆ ಹೋಗಿ ಹೆಂಗೆ ನಾವು ರಿಲೀಸ್ ತೊಗೊಳೋದು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಈ ಕಾಯ್ದೆನ ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ. ಈ ಕಾಯ್ದೆಯಲ್ಲಿ ಬಂದ್ಬಿಟ್ಟು ಎನಾಕ್ಟ್ಮೆಂಟಲ್ಲಿ ನಿಮಗೆ ಕಾನೂನು ಸೇವೆಗಳನ್ನ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ಇದರಲ್ಲಿ ಯಾರೆಲ್ಲ ಸವಲತ್ತುಗಳನ್ನ ಪಡ್ಕೋಬೋದು ಅಂತ ಅಂದರೆ, ನೀವು ಈಗ ಎಲ್ಲ ಮಹಿಳೆಯರು ಮತ್ತು ಮಕ್ಕಳುಗಳು ಪಡ್ಕೋಬೋದು. ಮಹಿಳೆಯರು ಅಂದರೆ ಇಲ್ಲಿ ನೀವು ಮಹಿಳೆಯರಲ್ಲಿ ಇರೆಸ್ಪೆಕ್ಟಿವ್ ಎನಿ ಏಜ್ ಗ್ರೂಪ್ ಮತ್ತು ಮಕ್ಕಳುಗಳು. ಮಹಿಳೆಯರು ಅವ್ರು ಯಾವುದೇ ಕೆಲಸದಲ್ಲಿ ಮಾಡ್ಕೊಂಡಿರಲಿ, ಅವ್ರು ಡಾಕ್ಟರ್ ಆದರೂ ಆಗಿರಲಿ, ಇಲ್ಲ ಹೌಸ್ ವೈಫ್ ಆದರೂ ಆಗಿರಲಿ, ಅವ್ರು ಬಂದುಬಿಟ್ಟು ಈ ಸವಲತ್ತನ್ನು ಪಡ್ಕೋಬೋದು. ಅದಲ್ಲದಂತೆಯೇ SC STಗಳು ಬಂದ್ಬಿಟ್ಟು ಪಡ್ಕೋಬೋದು. ಅವ್ರು ಹೆಂಗಸರಾದರೂ ಆಗಿರಲಿ, ಗಂಡಸರಾದರೂ ಆಗಲಿ, ಆ ಇದಕ್ಕೆ ಆಸೆ ಇರ್ತಾರೆ, ಅವ್ರು ಪಡ್ಕೋಬೋದು. ಅದನ್ನು ಹೊಸ್ಬಿಟ್ಟು ಈಗ ಮುಂಚೆಲ್ಲ ಜೀತದಾಳು ಕಾನ್ಸೆಪ್ಟ್ ಇತ್ತು, ಎಲ್ಲರೂ ಹೋಗ್ಬಿಟ್ಟು ಜೀತದ ಕೆಲಸ ಮಾಡ್ತಾಯಿದ್ರು. ಈಗಲೂ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಈಗಲೂ ಹಳ್ಳಿಗಳ ಕಡೆಯಲ್ಲಿ ಇರುತ್ತೆ, ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವರು ಬಂದ್ಬಿಟ್ಟು ಇಲ್ಲಿ ಸವಲತ್ತನ್ನು ಪಡ್ಕೋಬೋದು. ಆಮೇಲೆ ಫ್ಲಡ್ಸು, ಬರಗಾಲ, ಅದರಿಂದ ಯಾರು ಬಂದಿರುತ್ತೆ ಅವ್ರಿಗೆಲ್ಲ ಯಾರಿಗೆಲ್ಲ ಎಫೆಕ್ಟ್ ಆಗಿರುತ್ತೆ ಅವರು ಸವಲತ್ತನ್ನು ಪಡ್ಕೋಬೋದು. ಅದನ್ನು ಹೊರತುಪಡಿಸಿ ಹೇಳೋದಾದರೆ ಯಾವುದೇ ಮಹಿಳೆ ಆಗಲಿ, ಗಂಡಸರೇ ಆಗಲಿ ಯಾರ ಆ್ಯನ್ಯುವಲ್ ಇನ್ಕಮ್ ಬಂದು 1 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವರು ಬಂದು ನಮ್ಮ ಇಲ್ಲಿ ಸಮಿತಿಲಿ ಕಾನೂನು ಸೇವೆಗಳನ್ನ ಪಡ್ಕೋಬೋದು. ಈ ಸಮಿತಿಲಿ ಸೇವೆಗಳನ್ನ ಪಡ್ಕೊಳ್ಳೋದು ತುಂಬಾ ಸುಲಭ. ಏನು ಅಂದರೆ ನೀವು ಬಂದ್ಬಿಟ್ಟು ನಿಮ್ಮ ಗ್ರೀವೆನ್ಸಸ್ ಏನಿದೆ ಅಂತ ಹೇಳ್ಬಿಟ್ಟು ಒಂದು ಅಫಿಡವಿಟ್ ಹಾಕಬೇಕು. ಅಫಿಡವಿಟ್ ಹಾಕಿದ್ಮೇಲೆ ನೀವು ಅಷ್ಟೇ ಅಂತ ತಿಳ್ಕೊಬೇಡಿ. ಅದಾದಮೇಲೆ ನೀವು ಅಫಿಡವಿಟ್ ಹಾಕಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡಿದ್ರೆ ನಮ್ಮ ಈ ಸಮಿತಿನೇ, ನಮ್ಮ ಕಮಿಟಿನೇ ಅಡ್ವೊಕೇಟ್ಸ್ಗಳಿರ್ತಾರೆ, ಪ್ಯಾನಲ್ ಅಡ್ವೊಕೇಟ್ಸ್ ಅಂತ. ಯಾರು ಅಂದರೆ ನಿಮಗೋಸ್ಕರ ಅವರು ಕೋರ್ಟಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ನಿಮಗೋಸ್ಕರ ಅವರು ಕೋರ್ಟಲ್ಲಿ ಕೇಸ್ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಇದಕ್ಕೆ ನೀವು ಉಚಿತವಾಗಿರೋದ್ರಿಂದ ₹1 ಕೊಡಬೇಕಾಗಿಲ್ಲ. ನಿಮ್ಗೆ ಏನಂದ್ರೇನು ಒಂದು ಸಿಂಗಲ್ ಏನಕ್ಕೂ ನೀವು ಸ್ಪೆಂಡ್ ಮಾಡಬೇಕು ಅಂತಲೇ ಇಲ್ಲ. ಅವರೇ ಬಂದು ನಿಮ್ಮ ಪರವಾಗಿ ಕೇಸನ್ನು ನಡೆಸ್ಕೊಟ್ಬಿಟ್ಟು ಕೋರ್ಟಲ್ಲಿ ಆ ಆದೇಶ ತೀರ್ಪು ಏನಾಗುತ್ತೆ ಅದು ಎಂಡ್ ರಿಸಲ್ಟ್ ಮಾಡ್ತಾ ಇರುತ್ತೆ. ಇದು ಬಂದು ತಾಲೂಕು, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಲೆವೆಲ್ಸಲ್ಲೂ ಇರುತ್ತೆ ನಿಮಗೆ. ಇದಾದಮೇಲೆ ನೆಕ್ಸ್ಟ್ ನೀವು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೋದು ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ಕೋಬೋದು ನೀವು. ಇದನ್ನು ಹೊರತುಪಡಿಸಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಡಿಸೆಂಬರ್ 13ನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ ಬರ್ತಾ ಇದೆ. ಲೋಕ ಅದಾಲತ್ ಅಂದರೆ ಎಲ್ರಿಗೂ ನಾಲೆಡ್ಜ್ ಇದ್ದೇ ಇರುತ್ತೆ. ಎಲ್ಲಿ ಅಂದರೆ ಪಾರ್ಟೀಸ್ ಕಾಂಪ್ರಮೈಸ್ ಆಗ್ತಾರೆ. ಕಾಂಪ್ರಮೈಸ್ ಇನ್ ದ ಸೆನ್ಸ್ ಈಗ ನಿಮಗೆ ಇಬ್ಬರಿಗೂ ಇಬ್ಬರು ಪಾರ್ಟೀಸ್ಗಳು ಕಾಂಪ್ರಮೈಸ್ ಆಯಿತು ಅಂದರೆ ಇಬ್ಬರಿಗೂ ವಿನ್ ಸಿಚುವೇಶನ್ಸ್ ಇರುತ್ತೆ. ಯಾಕೆಂದರೆ ನೀವೇ ಒಪ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಪಾರ್ಟಿಷನ್ ಸೂಟ್ಸ್ ಇರುತ್ತೆ ಅಂತ ಹೇಳ್ಕೊಳ್ಳಿ. ಪಾರ್ಟಿಷನ್ ಸೂಟ್ಸ್ ಹಾಕೊಳ್ಳೋದೇ ಬ್ರದರ್ಸು, ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ, ಯಾರೋ ಥರ್ಡ್ ಪರ್ಸನ್ಸ್ ಇರಲ್ಲ. ಆಗ ನೀವೇನೇ ರಾಜಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇಬ್ರಿಗೂ ವಿನ್ ಸಿಚುವೇಶನ್ ಇರುತ್ತೆ. ಈಗ ಕೋರ್ಟಲ್ಲಿ ಬಂದಾಗ ನಿಮಗೆ ಗೊತ್ತೇ ಇರುತ್ತೆ, ಒಬ್ಬರು ವಿನ್ ಆಗ್ತಾರೆ, ಒಬ್ಬರು ಕೇಸ್ನ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಅದೇನಾಗುತ್ತೆ ನೆಕ್ಸ್ಟು ಅಪೀಲು, ಸೆಕೆಂಡ್ ಅಪೀಲ್ ಆ ಥರ ಹೋಗೋದಕ್ಕಿಂತ ನೀವು ಇಲ್ಲೇ ಮಾಡಿಕೊಂಡು ಕೇಸ್ನ ಕಾಂಪ್ರಮೈಸ್ ಮಾಡ್ಕೊಂಡಾಗ ಅದು ಕೋರ್ಟ್ ಬೈಂಡಿಂಗ್, ಅದು ನಿಮ್ಮ ರೈಟ್ ಏನು ಎಫೆಕ್ಟ್ ಆಗಲ್ಲ, ಇಬ್ಬರು ಹ್ಯಾಪಿ ಎಂಡಿಂಗಲ್ಲಿ ಇರುತ್ತೆ. ಅದನ್ನು ಹೊರತುಪಡಿಸಿ ಇವತ್ತಿನ ದಿನದ ಬಗ್ಗೆ ಹೇಳೋದಾದರೆ ಇವತ್ತು ನಾವು ವಿಶ್ವ ಏಡ್ಸ್ ಡೇನ ಆಚರಣೆ ಮಾಡ್ತಾ ಇದ್ವಿ. ಇದು ಬಂದು ಆಲ್ರೆಡಿ ಮೇಡಮ್ ಹೇಳಿದ್ದಾರೆ, 1988ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಫಸ್ಟ್ ಟೈಮು ಎಲ್ಲ ವಿಶ್ವದಾದ್ಯಂತ ಏಡ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ. ಈ ವರ್ಷದ ಥೀಮ್ ಏನಂದರೆ
ಟೇಕ್ ದ ರೈಟ್ ಪಾತ್, ಮೈ ಹೆಲ್ತ್ ಇಸ್ ಮೈ ರೈಟ್ ಅಂತ. ಅಂದರೆ ನೀವು ಸರಿಯಾದ ಮಾರ್ಗದಲ್ಲಿ ಹೋಗಿ, ಏಕೆಂದರೆ ನಮ್ಮ ಆರೋಗ್ಯ ನಮ್ಮ ಹಕ್ಕಿರುತ್ತೆ. ನಮ್ಮ ಇದನ್ನ ನಮ್ಮ ಈಗ ಎಲ್ರಿಗೂ ಗೊತ್ತಿರೋದು, ನಾವು ಏನೇ ಹಾಸ್ಪಿಟಲ್ಸ್ ಎಲ್ಲ ಇದ್ದು ಹೋಗ್ತೀವಿ ಗೊತ್ತು, ಅದಕ್ಕಿಂತ ಪ್ರೈಮರಿ ಬಂದು ನಾವು ಇದು ಮಾಡ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅದು ಇನ್ಫೆಕ್ಷನ್ ಆದಮೇಲೆ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ಅದಕ್ಕಿಂತ ಮುಂಚೆನೇ ನಾವು ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೋದು ಅದನ್ನು ಮಾಡ್ಕೋಬೋದು. ಅದು ಇದು ಮಾಡಿ ನಾನು ಇವತ್ತು ಒಂದು ಮೇಜರ್ ಆ್ಯಕ್ಟ್ ಬಗ್ಗೆ ಹೇಳ್ತೀನಿ. 2017 ಬಂದಿದ್ದು ಈ ಆ್ಯಕ್ಟ್, ದ HIV ಆ್ಯಂಡ್ AIDS ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 2017. ಈ ಆ್ಯಕ್ಟ್ ಬಂದು 2017 ಬರುತ್ತೆ. ಇದು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಕಾನ್ಸಂಟ್ರೇಷನ್ ಏನಕ್ಕೆ ಅಂದರೆ ಪ್ರಿವೆನ್ಷನ್ ಮಾಡೋಣ. ಈಗ ಪ್ರಿವೆನ್ಷನ್, ಈಗ ಯಾರಿಗಾರು ಒಬ್ಬರು ಇನ್ಫೆಕ್ಷನ್ ಆಗಿದೆ ಅಂದರೆ ಅವ್ರನ್ನ ಹೆಂಗೆ ಪ್ರಿವೆಂಟ್ ಮಾಡೋದು, ಇದು ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಅವ್ರಿಗೆ ಏನೇನು ಲೀಗಲ್ ಅವೇರ್ನೆಸಸ್ ಏನೇನು ಕೊಡಬೇಕು ಅದೆಲ್ಲ ಇದು. ಮತ್ತು ಇನ್ನೇ ಯಾರ್ಯಾರು ಬರದೇ ಇರಲ್ಲ ಅವ್ರಿಗೆಲ್ಲ ಎಜುಕೇಟ್ ಮಾಡೋದು, ಪ್ರಿವೆಂಟ್ ಮಾಡೋದು ಹೆಂಗೆ, ಇನ್ಫೆಕ್ಷನ್ ಬರದೇ ಇದ್ದಂಗೆ ಪ್ರಿವೆಂಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮೇನ್ ಆಗಿ ಏನೇ ಯಾರ್ಯಾರು ಒಬ್ಬರಿಗೆ ಅವ್ರಿಗೆ HIV ಬಂದಿರುತ್ತೆ ಪಾಸಿಟಿವ್ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ನಾವು. ಈಗ ವರ್ಕ್ ಪ್ಲೇಸಲ್ಲಾಗಿರಲಿ, ಎಲ್ಲೇ ಇರಲಿ, ಎಜುಕೇಷನ್ ಆಗಿರಲಿ, ಹೆಲ್ತ್ ಸೆಂಟರಲ್ಲಾಗಿರಲಿ, ಎಲ್ಲೂ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಈಗ ನಿಮ್ಗೆ ಅದು ಇನ್ಫೆಕ್ಟ್ ಆಗಿದೆ ನಿಮ್ನ ಅಂತ ಹೇಳ್ಬಿಟ್ಟು ನಾವು ತಾರತಮ್ಯ ಮಾಡ್ಕೊಂಡು ಎಲ್ಲೋ ಹೋಗ್ಬಾರ್ದು. ಆಸ್ ಯೂಶ್ವಲ್ ನಾರ್ಮಲ್ ಪೀಪಲ್ ಆಗಿ ಹೇಗೆ ಮಾಡ್ತೀವಿ ಅದೇ ಥರ ಅವ್ರನ್ನೂ ಟ್ರೀಟ್ ಮಾಡಬೇಕು. ಆಮೇಲೆ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಹೇಳ್ತಾರೆ. ಈಗ ನೀವು ಅವ್ರಿಗೆ ಕೌನ್ಸಿಲಿಂಗ್ ಕೊಡಬೇಕಾಗುತ್ತೆ, ಪ್ರೀ ಕೌನ್ಸಿಲಿಂಗು ಅಥವಾ ಪೋಸ್ಟ್ ಕೌನ್ಸಿಲಿಂಗ್ ಕೊಡ್ತೀರಾ, ಅದು ಅವ್ರ ಕನ್ಸೆಂಟ್ ಇಟ್ಕೊಂಡೇ ನಾವು ಮಾಡಬೇಕು, ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅದಕ್ಕೆ ಪೇಷಂಟ್ಗೆ ಇನ್ಫಾರ್ಮ್ ಮಾಡಲೇಬೇಕಾಗುತ್ತೆ ನಾವು, ಬೇರೆಯವ್ರಿಗೆ ಥರ್ಡ್ ಪರ್ಸನಿಗೆ ಮಾಡಬಾರ್ದು. ಯಾಕೆಂದರೆ ಅವ್ರದ್ದು ರೈಟ್ ಟು ಪ್ರೈವಸಿ ಇದಾಗುತ್ತೆ, ವಾಲೆಟ್ ಆಗುತ್ತೆ. ನಾವು ಯಾರು ಇರ್ತಾರೆ ಈಗ ಆರ್ಟಿಕಲ್ ರೈಟ್ ಟು ಪ್ರೈವಸಿ ಎಲ್ರಿಗೂ ಗೊತ್ತಾಯಿದೆ, ಆರ್ಟಿಕಲ್ 21 ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಪ್ರೈವಸಿ ಬಗ್ಗೆ ಹೇಳುತ್ತೆ. ಈಗ ಯಾರು ಒಬ್ರದ್ದು ಇರುತ್ತೆ ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋಬೇಕು. ಅವ್ರಿಗೇನಿರುತ್ತೆ ಯಾರು ಇನ್ಫೆಕ್ಟ್ ಇರುತ್ತೆ ಅವ್ರಿಗೆ ಮಾತ್ರ ಅದು ಕಾನ್ಫಿಡೆನ್ಷಿಯಲ್ ಆಗಿ ಅವ್ರಿಗೆ ಇಟ್ಕೋಬೇಕು. ಸಪೋಸ್ ಏನೇನಾರು ಅವರಿಂದ ವಿಷಯಿಂದ ಇಟ್ಕೊಂಡು ನಾವು ಬೇರೆಯವ್ರಿಗೆ ಹೇಳ್ಬೋದು ಅವ್ರ ಕನ್ಸೆಂಟ್ ತೊಗೊಂಡು. ಕೌನ್ಸಿಲಿಂಗ್ ಕೊಡ್ಬೇಕಾದ್ರೆ ಈಗ ಎಕ್ಸೆಪ್ಷನಲ್ ಕೇಸ್ ಏನಾಗುತ್ತೆ ಅಂದರೆ ಒಂದು ಕೋರ್ಟ್ ಆರ್ಡರ್ ಇರುತ್ತೆ. ಈಗ ನೀವು ಅದು ಏನಾದ್ರು ಕೋರ್ಟ್ ಆರ್ಡರ್ ಇದ್ದಾಗ ಮ್ಯಾಟ್ರಿಮೋನಿಯಲ್ ಕೇಸಸ್ ಎಲ್ಲ ಇರುತ್ತೆ, ಆಗಬೇಕಾದ್ರೆ ಅವ್ರಿಗೆ ಫಿಯಾನ್ಸಿಗೆ ಅಥವಾ ವೈಫಿಗೆ ಇನ್ಫಾರ್ಮ್ ಮಾಡ್ಬೋದಾಗುತ್ತೆ. ಅದು ಬಿಟ್ಟು ನೀವು ಯಾರಿಗೇನೆ ಆದ್ರೂ ಈಗ ಅವ್ರು ಇನ್ಫೆಕ್ಟ್ ಇದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ರೂಮರ್ಸ್ ಹೇಳ್ಕೊಂಡು ಬರೋದು, ಸ್ಪ್ರೆಡ್ ಮಾಡೋದಾಗಿ ಮಾಡಲೇಬಾರ್ದು. ಏಕೆಂದರೆ ನೀವು ಆ ಥರ ಮಾಡಿದಾಗ ಈ ಕಾಯ್ದೆಯಿಂದ ಪನಿಷಬಲ್ ಇರ್ತೀರ ನೀವು. ಅದಾದಮೇಲೆ ಅವ್ರಿಗೆಲ್ಲ ಪ್ರಾಪರ್ ಹೆಲ್ತ್ ಕೇರ್ ಸೆಂಟರ್ಗೆ ಆ್ಯಕ್ಸೆಸ್ ಕೊಡೋದು ಅಂದರೆ ಎಲ್ಲಿ ಪ್ರಾಪರಾಗಿ ಈಗ ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಲ್ಲಿ ಎಲ್ಲ ಮೆಡಿಸಿನ್ಸ್ ಇಲ್ಲದೆ ಇದ್ದಾಗ ನೀವು ಅವ್ರಿಗೆ ಪ್ರಾಪರಾಗಿ ಎಲ್ಲಿ ಸಿಗುತ್ತೆ ಅಲ್ಲಿಗೆ ನೀವು ರೆಫರ್ ಮಾಡಬೇಕು. ನಮ್ಮ ಹತ್ರ ಇಲ್ಲ ನಾವು ಸುಮ್ಮನೆ ಆಗ್ತೀವಿ ಅಂತ ಹೇಳಕ್ಕೆ ಹೋಗೋದು. ಯಾಕೆಂದರೆ ಇದು ಅವರೊಬ್ಬರು ಲೈಫಲ್ಲ, ಎಲ್ಲರೂ ಲೈಫು ಇನ್ವಾಲ್ವ್ ಆಗಿರುತ್ತೆ. ಇವೊಂದು ಇಟ್ಸ್ ನಾಟ್ ಸ್ಪ್ರೆಡ್ಡಿಂಗ್, ಮಾತಾಡೋದ್ರಿಂದ ಆಗಲಿ ಅದೆಲ್ಲ ಸ್ಪ್ರೆಡ್ ಆಗದೆ ಇದ್ರೂ ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಡಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ. ಮತ್ತು ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಮಾಡೋದು. ಈಗ ಅವ್ರಿಗೆ ಇನ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಲಸದಿಂದ ಕಿತ್ತಾಕೋದು ಆ ಥರ ಎಲ್ಲ ಮಾಡಬಾರ್ದು. ಅವ್ರಿಗೊಂದು ಸೇಫ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಈಗ ಅದೇ ವರ್ಕ್ ಪ್ಲೇಸಲ್ಲಿ ಅವ್ರಿಗೊಂದು ಸೇಫಾಗಿ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಟ್ರೆ ಅವರು ಅವ್ರ ಲೈವ್ಲಿಹುಡ್ನ ಅಲ್ಲೇ ಇದು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅದ್ರ ಬದಲು ನಾವು ಅವ್ರಿಗೆ ಇನ್ಫೆಕ್ಷನ್ ಬಂದಿದೆ ಅವ್ರನ್ನ ಫೈರ್ ಮಾಡ್ಬಿಡೋಣ, ಕೆಲಸದಿಂದ ತೆಗೆದಾಕೋಣ ಅಂತ ಮಾಡಿದ್ರೆ ಅದು ಆ ಥರ ಎಲ್ಲ ಮಾಡಬಾರ್ದು ಅಂತ ಈ ಆ್ಯಕ್ಟಲ್ಲಿ ಹೇಳ್ತಾರೆ. ಆಮೇಲೆ ಗ್ರೀವಿಯನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ ಅಂತ ಇದೆ. ಇದು ಈ ಮೇಜರ್ ಏನು ಅಂದರೆ ಯಾರೆಲ್ಲ ಇರ್ತಾರೆ ಅವರು ಬಂದು ಕಂಪ್ಲೇಂಟ್ಸ್ನ ರೆಫರ್ ಮಾಡ್ಬೋದು. ಈಗ ಸಪೋಸ್ ಅವ್ರಿಗೇನಾದ್ರು ಪ್ರೈವಸಿ ಹರ್ಟ್ ಆಗಿ ವಿದೌಟ್ ಅವ್ರ ಕನ್ಸೆಂಟ್ ಏನಾದ್ರು, ಈಗ ಯಾರು ಪೇಷಂಟ್ ಇರ್ತಾರೆ ಅವ್ರ ಕನ್ಸೆಂಟ್ ತೊಗೊಳ್ದಂತೆ ಬೇರೆ ಪರ್ಸನ್ಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮ್ ಮಾಡಿದಾಗ ಆಗ ನಾವು ಅವ್ರಿಗೆ ಏನಿರುತ್ತೆ ಅವ್ರು ಕಂಪ್ಲೇಂಟ್ಸ್ ಫೈಲ್ ಮಾಡ್ಕೋಬೋದು. ಕಂಪ್ಲೇಂಟ್ಸ್ ಈಗ ಸ್ಟೇಟ್ ಲೆವೆಲು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಕಡೆಯೂ ಇರ್ತಾರೆ. ಅವ್ರು ಕಂಪ್ಲೇಂಟ್ಸ್ ಫೈಲ್ ಮಾಡಿಕೊಂಡು ನಮ್ಮ ಪ್ರೈವಸಿ ಹರ್ಟ್ ಆಗಿದೆ ಅಂತೇಳಿ, ವಾಲೆಟ್ ಆಗಿದೆ ಅಂತೇಳಿ ಅವ್ರು ಮಾಡ್ಕೋಬೋದು. ಏಕೆಂದರೆ ಆಗ ಅದೊಂದು ಈಗ ಎಲ್ಲರೂ ಏನು ತಿಳ್ಕೊಬಿಟ್ಟಿದ್ದಾರೆ, HIV ಅಥವಾ ಏನಾರು ಬಂದಾಗ ಅದೊಂದು ಸ್ಟಿಗ್ಮಾ ಅಂತ ನೋಡ್ತಾರೆ. ಈಗ ಅದೇನೋ ಆ ಥರ ಸ್ಟಿಗ್ಮಾ ಥರ ನೋಡಬಾರ್ದು. ಏಕೆಂದರೆ ಅವ್ರಿಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಆಚೆ ಇಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಈ ಕಾಯ್ದೆ ಮೇಯ್ನಾಗಿ ಹೇಳ್ತಾರೆ. ಅದನ್ನ ಹೊರತುಪಡಿಸಿ ಹೇಳಬೇಕು ಅಂದರೆ ನಮ್ಮ ಇದರಲ್ಲಿ ಈಗ ನಮ್ಮ TLSL ಆಗಿರ್ಬೋದು, ಏನಾರು ಆಗಿರ್ಬೋದು, ಈಗ ಇವ್ರಿಗೆ ಪೇಷಂಟ್ ಇನ್ಫೆಕ್ಟ್ ಆಗಿರ್ತಾರೆ ಅವ್ರಿಗೆ ನಾವು ಲೀಗಲಿ ಅವೇರ್ನೆಸ್ ಏನು ಕ್ರಿಯೇಟ್ ಮಾಡ್ತೀವಿ ಅಂದರೆ ಈಗ ಅವ್ರಿಗೆ ನಾವು ಮೊದಲು ಪ್ರಾಬ್ಲಮ್ಸ್ ಇರುತ್ತೆ. ಈಗ ಅವ್ರಿಗೆ ಈಗ ಏನಾದ್ರು ಸಪೋಸ್ ಈಸ್ ವಿಲ್ಲಿಂಗ್ ಟು ಡಿಸ್ಪೋಸ್ ಇಸ್ ಪ್ರಾಪರ್ಟಿ, ಯಾವ್ದಾದ್ರು ಥರ ಅವ್ರ ಪ್ರಾಪರ್ಟಿನ ಏನಾದರೂ ನನಗೆ ಇನ್ಫೆಕ್ಟ್ ಆಗಿಬಿಟ್ಟಿದೆ, ನಾನು ಹೆಂಗೆ ಇದೀನಿ, ನೆಕ್ಸ್ಟ್ ಲೈಫ್ ಏನು ಅಂದ್ಕೊಂಡು ಏನಾದ್ರು ಲೀಗಲ್ ಅವೇರ್ನೆಸ್ ಕೇಳೋಕ್ಕೆ ಬಂದಾಗ ನಮ್ಮ TLSL ಕಡೆಯಿಂದ ಅವ್ರಿಗೆ ಇನ್ಫಾರ್ಮೇಷನ್ಸ್ ಕೊಟ್ಬಿಟ್ಟು ಅವ್ರು ಹೆಂಗೆ ಅದನ್ನು ರಿಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದೆಲ್ಲ ಹೇಳ್ದಂಗೆ ಈಗ ಎಲ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇದ್ದೇ ಇರುತ್ತೆ. HIV ಅಂದರೆ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಾಕ್ಟರ್ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಈಗ ಮಾತಾಡೋದ್ರಿಂದ ಆಗಿರ್ಬೋದು, ಇಲ್ಲ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲ ಶೇರಿಂಗ್ ಥಿಂಗ್ಸ್ ಅದರಿಂದ ಯಾವತ್ತೂ ಬರೋದಿಲ್ಲ. ಅದ್ರ ಬದಲು ಈಗ ಬ್ರೆಸ್ಟ್ ಫೀಡಿಂಗು, ಇಂಜೆಕ್ಷನ್ಸು, ಈಗ ನಾವು ಹಾಸ್ಪಿಟಲೆಲ್ಲ ಇದ್ದಾಗ ಎಲ್ಲ ಕೇರಾಗೆ ಮಾಡಿರ್ತಾರೆ. ಬಟ್ ನಾವು ಸಿರಿಂಜಸ್ಸು ಅದೆಲ್ಲ ಯೂಸ್ ಮಾಡಬೇಕಾದ್ರೆ ನಾವು ನೋಡ್ಕೋಬೇಕೆಲ್ಲ ಫ್ರೆಶ್ ಆಗಿ ಯೂಸ್ ಮಾಡ್ತಾರೆ ಏನು
ಅಂದ್ಕೊಂಡೆಲ್ಲ ನೋಡ್ಕೊಂಡು, ಯಾಕೆಂದರೆ ಈಗ ಯಾರ ಬೇರೆ ಇನ್ಫೆಕ್ಟ್ ಇದ್ದರೆ ಅದೇ ನೀಡಲ್ಸ್ ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ದೆ. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಬೇರೆ ಥರ ನೀಡಲ್ಸ್ ಇತ್ತು, ಈಗೆಲ್ಲ ಅಲ್ಲೇ ಫ್ರೆಶ್ ಆಗಿ ಯೂಸ್ ಮಾಡ್ತಾರೆ. ಈಗ ಅದನ್ನು ಅವಾಯ್ಡ್ ಆಗಿದೆ. ಮುಂಚೆ ಎಲ್ಲ ಅದೇ ನೀಡಲ್ಸ್ ಯೂಸ್ ಮಾಡೋರು ಈಗೆಲ್ಲ ಫ್ರೆಶ್ ಆಗಿ ಯೂಸ್ ಮಾಡ್ತಾರೆ. ಯಾವುದೂ ಇಲ್ಲ, ಇದನ್ನು ಪ್ರಿವೆನ್ಷನ್ ಮಾಡ್ಬೋದು. ಮತ್ತು ಈ ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಯಾರು ಹೇಗೆ ಬೇಕು ಅವ್ರಿಗೆ ಏನೇನು ಲೀಗಲ್ ಅವೇರ್ನೆಸಸ್ ಏನೇನು ಕೊಡ್ಬೋದು ಏನು ಅಂತೆಲ್ಲ ಹೇಳ್ಬಿಟ್ಟು ಈ ಆ್ಯಕ್ಟಲ್ಲಿ ಏನಿದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.